ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ಇದು ನನ್ನ ಹೊಸ ಮನೆ. ನಾನು ಫಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆಗೆ ಕೆಳಗಿಂದ ಈಗ ಮೇಲೆ ಬರೋದು. ಇದು ಒಂದು ಎಕ್ಸ್ಟ್ರಾ ರೂಮ್ ಕೊಟ್ಟಿದ್ದಾರೆ ಏನಾದರೂ ವಸ್ತು ಇಡಲಿಕ್ಕೆ. ಬಟ್ ನನಗೆ ಹೊರಗಿದ್ದು ಬೇಕಂತ ಇಲ್ಲ, ಒಳಗಡೆ ದೊಡ್ಡ ಉಂಟು. ಸೊ ನನಗೆ ಸಾಕಾಯಿತು. ಸೊ ಇದೊಂದು ಸ್ವಲ್ಪ ಚಿಕ್ಕದ ಗ್ಯಾಲ್ರಿ, ಅದಕ್ಕೆ ನಾನು ಏನು ಹೊರಗಡೆ ಇಡಲಿಲ್ಲ. ಜಸ್ಟ್ ನಾನು ಚಪ್ಪಲಿದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅಷ್ಟೇ. ಇದು ಬೇರೆಯವರ ಸ್ಟ್ಯಾಂಡೆಲ್ಲ ಉಂಟು ಆಚೆ ಈಚೆ ಎಲ್ಲ. ಇದು ಮೇಲೆ ಸ್ಲ್ಯಾಪಿಗೆ ಹೋಗುವ ಸ್ಟೆಪ್. ಇದು ನಾನು ಸ್ಲ್ಯಾಪಿದು ವಿಡಿಯೋ ತೆಗಲಿಲ್ಲ, ನೆಕ್ಸ್ಟ್ ಟೈಮ್ ನಾನು ಹಾಕ್ತೇನೆ ಶಾರ್ಟ್ಸ್ ವಿಡಿಯೋ ಹಾಕಿ. ನೋಡಿ, ಇದು ಒಳಗಡೆ ಹೋಗುವಾಗ ಈ ಥರ ಡೋರ್ ಇರುತ್ತೆ. ಸೊ ಒಳಗಡೆ ಎಂಟ್ರ್ ಮಾಡ್ತೇನೆ. ನಾನು ಈ ಥರ ಒಂದು ಹೂ ಇಟ್ಟಿದ್ದೀನಿ. ಇದು ಸೋಕೇಸ್ ಅಂತ ಅವರು ಮಾಡಿದ್ದಾರೆ, ಬಟ್ ಅದಕ್ಕೆ ಅವರು ಗ್ಲಾಸ್ ಏನು ಕೊಡಲಿಲ್ಲ, ಜಸ್ಟ್ ಈ ಥರ ಮಾಡಿಟ್ಟಿದ್ದಾರೆ. ಅದಕ್ಕೆ ನಾನು ಏನು ಮಾಡಿದೆ, ಸ್ವಲ್ಪ ಸ್ಟೈಲ್ ಕಾಣಲಿ ಅಂತ ಹೇಳಿ ಒಂದು ಫೋಟೋಸ್ ಹಾಕಿ ಆಮೇಲೆ ಒಂದು 4-5 ಹೂದು ಇಟ್ಟಿದ್ದೀನಿ. ಮತ್ತು ಅಲ್ಲಿ ಸೈಡಲ್ಲಿ ಒಂದು ಟೀಪಾಯ್ ಮತ್ತು ಒಂದು ಸೈಡಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿದ್ದೇನೆ. ಫಿಶ್ ಟ್ಯಾಂಕಿಗೆ ಫಿಶ್ ಏನಿಲ್ಲ, ತಂದು ಹಾಕಬೇಕು. ನಾನು ಈಗ ನನಗೆ ಯಾವ ಥರ ತಳೆ ಬಂದಿದೆ ಆ ಥರ ಜಸ್ಟ್ ಸಿಂಪಲಾಗಿ ಮನೆಯನ್ನು ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ನನಗೆ ಯಾವ ಥರ ತಳೆ ಬರುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ. ನನಗೆ ಒಂದು ಅಭ್ಯಾಸ ಇರುತ್ತೆ, ಮನೆಯನ್ನು ಉಲ್ಟಾ ಪಲ್ಟಾ ಚೇಂಜಸ್ ಮಾಡ್ತಾ ಇರೋದು. ಆಮೇಲೆ ಒಂದು ಸೈಡಲ್ಲಿ ಸೋಫಾ ಇಟ್ಟು ಮತ್ತು ಜೋಳಿಗೆಯನ್ನು ಒಳಗಡೆನೇ ಇಟ್ಟಿದ್ದೀನಿ. ಹೊರಗಡೆ ಇಡಲಿಕ್ಕೆ ಜಾಗ ಉಂಟು, ಬಟ್ ನನ್ನ ಹಸ್ಬೆಂಡ್ ಹೇಳಿದರು ಬೇಡ ಒಳಗಡೆ ಇಡಲಿ ಅಂತ, ಯಾಕಂದರೆ ಫಾರೀಸ್ ನನ್ನ ಚಿಕ್ಕ ಮಗು ಮಲಗ್ತಾನೆ ಅಂತ ಹೇಳಿ. ನಾನು ಒಂದು ಮೇಲೆ ಆಯತಲ್ ಕುರ್ಸಿದು ಹಾಕಿದ್ದೇನೆ, ಮತ್ತು ಸೈಡಲ್ಲಿ ಒಂದು ಸೋಫಾ ಹಾಕಿ ಮತ್ತೊಂದು ಚಿಕ್ಕ ಸೋಫಾ ಉಂಟು. ಅದು ನನ್ನ ಚಿಕ್ಕ ಮಗನದ್ದು, ಅಂದರೆ ಸೆಕೆಂಡ್ ನಂಬರ್ ಇದು. ಸೊ ಹಾಗಾಗಿ ಅವನಿಗೆ ಇಷ್ಟ ಅಂಥದ್ದು ಸೋಫಾ ಕೂತ್ಕೊಳ್ಳಿಕ್ಕೆ. ಅಂದರೆ ಈ ಥರ ಇದೆ. ನಮಗೆ ನೀರು ಬೇಕಾಗಿದ್ರೆ ಇದು ಸ್ವಿಚ್ ಆನ್ ಮಾಡಿದರೆ ಆಯಿತು, ಆಫ್ ಮಾಡಿದರೆ ಆಯಿತು ಒಳಗಡೆನೇ. ಸೊ ಎಷ್ಟು ನೀರು ಬೇಕೋ ಅಷ್ಟು ತುಂಬಿಕೊಳ್ಬೋದು. ಎಲ್ಲರದ್ದು ಬೇರೆ ಬೇರೆ ಸಿಂಟೆಕ್ಸ್ ಕೊಟ್ಟಿದ್ದಾರೆ ಅವರು. ಆ ಥರ ನೋಡಿ, ಈ ಥರ ಇದೆ. ಫುಲ್ ಓಪನ್ ಇಟ್ಟಿದ್ದೇನೆ ನಾನು. ಇದು ಒಳಗಡೆ ಒಂದು ಕಿಟಕಿ ಇದೆ ಹಾಲಲ್ಲಿ. ಅದು ಕಿಟಕಿ ಓಪನ್ ಮಾಡಿದ್ರೆ ನಮಗೆ ಸ್ಟೆಪ್ ಕಾಣುತ್ತೆ, ಅಂದರೆ ಕೆಳಗಡೆ ಹೋಗೋದು ಮತ್ತು ಮೇಲೆ ಹತ್ತೋದು ಸ್ಟೆಪ್. ತುಂಬ ಒಳ್ಳೆ ಉಂಟು, ಯಾಕಂದರೆ ಹೊರಗಡೆ CC ಕ್ಯಾಮರಾ ಎಲ್ಲ ಉಂಟು, ಹೆದರಿಕೆ ಏನೂ ಇಲ್ಲ. ನನ್ನದು ಡೋರ್ ಹತ್ತಿರನೇ ಉಂಟು CC ಕ್ಯಾಮರಾ. ಮಾತ್ರ ಇಲ್ಲಿ ನಾನು ಒಂದು ಹೂದು ಸ್ಟಿಕ್ಕರ್ ಹಾಕಿದ್ದೇನೆ. ನಾನು ಇದೆಲ್ಲ ಮೀಶೋಯಿಂದ ತಂದದ್ದು. ತುಂಬ ವರ್ಷ ಆಯಿತು, 3 ವರ್ಷ ಆಯಿತು ಅನ್ನೋದಕ್ಕೆ. ನನಗೆ ಸ್ವಲ್ಪ ಮನೆಯೆಲ್ಲ ಡೆಕೋರೇಷನ್ ಮಾಡೋದು, ಸ್ವಲ್ಪ ಒಳ್ಳೆ ಇಡೋದು ತುಂಬ ಆಸೆ, ಇಷ್ಟ ನನಗೆ. ಸೊ ನೋಡಿ, ಸ್ವಲ್ಪ ಕ್ಯಾಮರಾ ದಬ್ಬ ಬಂದಿದೆ, ಸ್ವಲ್ಪ ನಾನು ಒರೆಸಿ ವಿಡಿಯೋ ತೆಗಿತೇನೆ. ಮತ್ತು ನಾನು TV ಈ ಥರ ಇಲ್ಲಿ ಇಟ್ಟಿದ್ದೇನೆ. ನೋಡಿ, TV ಈ ಥರ ಇಟ್ಟಿದ್ದೇನೆ. ಇದು ಮೇಲೆ ನಮಗೆ ಅಟ್ಟ ಕೊಟ್ಟಿದ್ದಾರೆ, ಯಾವುದಾದ್ರೂ ವಸ್ತು ಹಾಕ್ಲಿಕ್ಕೆ. ತುಂಬ ದೊಡ್ಡ ಉಂಟು, ಎಷ್ಟು ವಸ್ತು ಬೇಕಾದರೂ ಒಳಗಡೆ ಹಾಕ್ಕೊಳ್ಬೋದು. ಒಂದು 5-6 ಜನ ಮಲ್ಕೊಳ್ಬೋದು ಒಳಗಡೆ, ಅಷ್ಟು ದೊಡ್ಡ ಉಂಟು. ನಾನು ಅದಕ್ಕೇನಾಗಿದೆ, ಪರ್ದಾ ಹಾಕಿದ್ದೇನೆ ಮತ್ತು ಈ ಥರ TV ಇಟ್ಟಿದ್ದೇನೆ. ಇದು ಸೈಡಲ್ಲಿ ಬೇಸನ್ ಉಂಟು. ಇಲ್ಲಿ ಬೇಕಾದರೆ ನೀವು ಬೇಸನ್ ಹತ್ತಿರ ಬೇಕಾದರೆ ಟೇಬಲ್ ಹಾಕ್ಬೋದು, ಬಟ್ ನಾನು ಅಲ್ಲಿ ಟೇಬಲ್ ಹಾಕಲಿಲ್ಲ, ಯಾಕಂದರೆ ನಾನು ಇಲ್ಲಿ TV ಹಾಕಿದ್ದೇನೆ. ಯಾಕಂದರೆ ಓಪನ್ ಇರುವ ಫಾರೀಸ್ಗೆ, ನನ್ನ ಚಿಕ್ಕ ಮಗು ಇದ್ದಾನಲ್ವ, ಅವನೀಗ ಆಟಾಡುವ ಟೈಮ್ ಅಲ್ವಾ. ಸೊ ಅವನಿಗೋಸ್ಕರ ನಾನು ಈ ಥರ ಫುಲ್ ಓಪನ್ ಆಗಿ ಇಟ್ಟಿದ್ದೇನೆ, ಅವನು ಆಟಾಡಲಿ ಅಂತ ಹೇಳಿ. ಇದು ಹಾಲ್ ನನ್ನದು. ಒಂದು ಸೈಡಲ್ಲಿ ಸೋಫಾ ಹಾಕಿ ಇನ್ನೊಂದು ಸೈಡಲ್ಲಿ TVಯನ್ನು ಹಾಕಿದ್ದೇನೆ. ಇಷ್ಟು ದೊಡ್ಡ ಓಪನ್ಲಿ ಉಂಟು, ಅವನಿಗೆ ಆಟ ಆಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಮತ್ತು ಇದು ಡೈರೆಕ್ಟಾಗಿ ನಾನು ರೂಮ್ಗೆ ಹೋಗೋದು. 1 ಬೆಡ್ರೂಮ್ ಇದ್ದು ಮನೆ ಇದು. ನೋಡಿ, ಈ ಥರ ನಾನು ರೂಮಲ್ಲಿ ಹೂ ಇಟ್ಟಿದ್ದೇನೆ. ನನಗೆ ಲೈಟ್ ಆನ್ ಮಾಡಲಿಕ್ಕೆ ನೆನಪೇ ಇರಲಿಲ್ಲ. ಮತ್ತು ಅವರು ಕಿಟಕಿಯಲ್ಲಿ ಫಸ್ಟ್ ಜನ ಇದ್ದವರು ಕಿಟಕಿಗೆ ಸ್ಟಿಕ್ಕರ್ ಹಾಕಿದ್ದಾರೆ, ಯಾಕಂದರೆ ಬಿಸಿಲು ತುಂಬ ಒಳಗಡೆ ಬರುತ್ತೆ ಅಂತ ಹೇಳಿ. ನಾನು ಸ್ವಲ್ಪ ತೆಗೆದಿದ್ದೇನೆ ಸ್ಟಿಕ್ಕರ್, ಎಲ್ಲ ತೆಗಲಿಕ್ಕೆ ಆಗಲಿಲ್ಲ. ಮತ್ತು ನಾನು ಒಂದು ಸೈಡಲ್ಲಿ ಟೀಪಾಯ್ ಇಟ್ಟಿದ್ದೇನೆ, ಅದರಲ್ಲಿ ನಾನು ನಮಾಜ್ ಮಾಡಲಿಕ್ಕೆ ಎಲ್ಲ ಇಟ್ಟಿದ್ದೇನೆ. ಮತ್ತು ಫಾರೀಸು ಆಟಾಡೋ ವಸ್ತು, ಮತ್ತು ನನ್ನದು ಸ್ವಲ್ಪ ವೇಟ್ ಚೆಕ್ ಮಾಡೋದು, ಎಕ್ಸಸೈಸ್ ಮಾಡೋದು, ಮತ್ತು ಕಡಲೆ ಪ್ಯಾಕಿಂಗ್ ಮಾಡೋದು ಮಿಷಿನ್ ಎಲ್ಲ ಅಲ್ಲೇ ಇಟ್ಟಿದ್ದೇನೆ. ಮತ್ತು ನಾನು ಫಾರೀಸದ್ದು ಮದುವೆ ಹೋಗ್ಲಿಕ್ಕೆ ಅಂತ ಒಂದು ಜೋಡಿ ಡ್ರೆಸ್ಸು ಹೊರಗಡೆ ಇಟ್ಟಿದ್ದೇನೆ. ಸೊ ಹಾಗಾಗಿ ಎಲ್ಲ ನನಗೆ ಇನ್ನೂ ಸಟ್ ಮಾಡಬೇಕು, ಸ್ವಲ್ಪ ಸಟ್ ಮಾಡಿದ್ದೇನೆ. ಕಬಡ್ನ ಮೇಲೆ ನಾನು ಫೈಜಾನ್ ನನ್ನ ಮಕ್ಕಳು ಮಲಗೋದು ಬೆಡ್ ಇಟ್ಟಿದ್ದೇನೆ. ಸೊ ಮತ್ತು ಇಲ್ಲಿ ಒಂದು 3 ಸ್ಟಿಕ್ಕರ್ ಹಾಕಿದ್ದೇನೆ ರೂಮಲ್ಲಿ. ನಾನು ಇದೆಲ್ಲ ಮೀಶೋಲಿ ತೆಗೆದದ್ದು. ಮತ್ತು ಫೈಜಾನ್ ಡ್ರೆಸ್ ನಾನು ಬಾಲ್ಡಿಯಲ್ಲಿ ರೆಗ್ಯುಲರ್ ಹಾಕೋದು ಡ್ರೆಸ್ ಮೇಲೆ ಇಟ್ಟಿದ್ದೀನಿ. ಫ್ಯಾನ್ ಆಗಲಿ, ಕೂಲರ್ ಆಗಲಿ, ಮತ್ತು ನಮ್ಮ ರೆಗ್ಯುಲರ್ ಬ್ರಷ್ ಶೀಟ್ ಯೂಸ್ ಮಾಡೋದು ನಾನು ಮೇಲೆ ಇಟ್ಟಿದ್ದೀನಿ.
ಮತ್ತು ನೋಡಿ ಇಲ್ಲಿ ರೂಮಲ್ಲಿ ಒಂದು ಸೋಕೇಸ್ ಕೊಟ್ಟಿದ್ದಾರೆ, ಅದಕ್ಕೂ ನಾನು ಅಷ್ಟೇ ಅದು ಸ್ಟಿಕ್ಕರ್ ಹಾಕಿ ಒಂದು ಕ್ಯಾಲೆಂಡರ್ ಇಟ್ಟು ಮತ್ತು ನಾನೊಂದು ಟ್ಯಾಬ್ಲೆಟ್ ಇದ್ದು ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಮತ್ತು ಇದು ನೋಡಿ ಫಾರಿಜಿದ್ದು ಕಬಾಟ್, ನನ್ನ ಚಿಕ್ಕ ಮಗುವಿದ್ದು ಅವನದ್ದು ಬಟ್ಟೆ ಎಲ್ಲ ನಾನು ಇದರಲ್ಲಿ ಇಡ್ತೇನೆ. ಮತ್ತು ಇದು ಡ್ರೆಸ್ಸಿಂಗ್ ಟೇಬಲ್ ಒಂದು ಸೈಡಲ್ಲಿ ಇಟ್ಟಿದ್ದೇನೆ ನಾನು. ತುಂಬ ದೊಡ್ಡ ಮನೆ, ತುಂಬ ಚೆಂದ ಉಂಟು, ಟೆನ್ಷನ್ ಏನೂ ಇಲ್ಲ. ಓನರ್ಸ ತುಂಬ ಚೆಂದ ಇದ್ದಾರೆ, ಒಳ್ಳೆ ಇದ್ದಾರೆ. ಮತ್ತು ನೋಡಿ ಇದು ನನ್ನ ಸಿಸ್ಟರಿದ್ದು ಮದುವೆ ಉಂಟು ನೆಕ್ಸ್ಟ್ ಈ ಮಂತಲ್ಲಿ. ನನ್ನ ಕಸಿನ್ ಸಿಸ್ಟರಿದ್ದು ಅವರು ಬಂದು ಕರೆದು ಹೋಗಿದ್ದರು, ಅದು ಕಾರ್ಡಲ್ಲಿ ಇತ್ತು, ತೋರಿಸಿದ್ದೀನಿ ನಿಮಗೆ. ಈ ಥರ ಉಂಟು, ಬೆಡ್ ಹಾಕಿ ಮತ್ತು ಕಬಾಟ್ ಮತ್ತು ಮಗುವಿಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹಾಕಿದ ನಂತರ ತುಂಬ ಓಪನ್ಲಿ ಉಂಟು. ಭಯ ಏನಿಲ್ಲ, ಹೊರಗಡೆ ಸಿ ಸಿ ಕ್ಯಾಮರಾ ಅದು ಇದು ಎಲ್ಲ ಉಂಟು. ಆ ಥರ ನೋಡ್ತಾ ಇದ್ದೀರಲ್ಲ, ನನ್ನ ಮನೆ ಯಾವ ಥರ ನಾನು ಇಟ್ಟಿದ್ದೀನಿ, ನಿಮಗೆ ಯಾವ ಥರ ಪ್ಲ್ಯಾನಿಂಗ್ ಇದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇದು ಕಿಚನ್ ಹೋಗೋದು, ಕಿಚನ್ನ ಡೈರೆಕ್ಟ್ ಹೋಗೋ ಫಸ್ಟ್ ಎಂಟ್ರಲ್ಲಿ ಫ್ರಿಡ್ಜ್ ಇಟ್ಟಿದ್ದೇನೆ ನಾನು. ಆಮೇಲೆ ಇದು ಡಬ್ಬಿ ಹಾಕಲಿಕ್ಕೆ ಇಲ್ಲಿ ಒಂದು ಸೆಕೋಸ್ ಕೊಟ್ಟಿದ್ದಾರೆ, ಬಟ್ ಅವರು ಸೋಕೇಸಿಗೆ ಏನು ಕೊಡಲಿಲ್ಲ, ಜಸ್ಟ್ ಅವ್ರು ಸೋಕೇಸ್ ಥರ ಒಂದು ಡಿಸೈನ್ ಮಾಡಿದ್ದಾರೆ, ಅದಕ್ಕೆ ಗ್ಲಾಸ್ ಏನು ಕೊಡಲಿಲ್ಲ. ನಾನು ಅದಕ್ಕೆ ಒಂದು ಸ್ಟ್ಯಾಂಡ್ ಹಾಕಿ ಆಮೇಲೆ ಅದಕ್ಕೆ ಡಬ್ಬಿ ಎಲ್ಲ ಇಟ್ಟಿದ್ದೇನೆ. ನನ್ನ ತಲೆ ನಾನು ನಡೆಸಿದೆ. ಮತ್ತು ಮೇಲೆ ತುಂಬ ಜಾಗ ಎಲ್ಲ ಉಂಟು, ಬಟ್ ನಾನು ರೆಗ್ಯುಲರ್ ಮೇಲೆ ಹತ್ತಿ ಕೆಳಗೆ ತುಂಬ ಕಷ್ಟ ಆಗುತ್ತೆ, ಕೈಕಾಲು ಮುಡಿದ್ರೆ ಯಾರು ನೋಡ್ತಾರೆ ನನ್ನದು. ನೋಡಿ ತುಂಬ ಉಂಟು ಜಾಗ. ನಾನು ಅದು ಯೂಸ್ ಮಾಡೋದ ಪಾತ್ರೆ ಎಲ್ಲ ಮೇಲೆ ಇಟ್ಟಿದ್ದೇನೆ. ಹಾಗೆ ನೋಡಿ ಈ ಥರ ಇಟ್ಟಿದ್ದೇನೆ ನಾನು. ಅದೊಂದು ಬಟ್ಟೆ ಕಟ್ಟಿ ಇಟ್ಟಿದ್ದೇನೆ, ಅಂದರೆ ಫಾರಿದು ಚಿಕ್ಕ ಬಟ್ಟೆ ಕಾಟನ್ ಇದು ಒರೆಸ್ಲಿಕ್ಕೆಲ್ಲ ಆಗುತ್ತೆ ಅಂತ ಹೇಳಿ ಒಂದು ಕ್ಯಾರಿ ಬ್ಯಾಗಲ್ಲಿ ಕಟ್ ಹಾಗೆ ಇಟ್ಟಿದ್ದೇನೆ. ಅಂದರೆ ಗ್ಯಾಸ್ ಒರೆಸ್ಲಿಕ್ಕೆ ಏನಾದರೂ ಒರೆಸ್ಲಿಕ್ಕೆ ಬೇಕಾಗುತ್ತಲ್ಲ ಕಾಟನ್ ಡ್ರೆಸ್ ಅಂತ ಹೇಳಿ ನಾನು ಬಿಸಾಡೋದಿಲ್ಲ, ಈ ಥರ ಇಟ್ಟಿರ್ತೇನೆ. ಮತ್ತು ಇಲ್ಲಿ ನಾನು ಬ್ರಷ್ ಶೀಟ್, ಎಕ್ಸ್ಟ್ರಾ ಬ್ರಷ್ ಶೀಟ್ ಯಾರಾದರೂ ನೆಂಟರು ಬಂದರೆ ಬೇಕಾಗುತ್ತೆ ಅಂತ ಹೇಳಿ ತೊಳೆದು ಪ್ಯಾಕ್ ಮಾಡಿ ಇಟ್ಟಿದ್ದೇನೆ, ಮೇಲೆ ಇಟ್ಟಿದ್ದೇನೆ. ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ಸ್ಟ್ಯಾಂಡಲ್ಲಿ ಇಟ್ಟಿದ್ದೇನೆ. ಮತ್ತು ಇಲ್ಲಿ ಟೇಬಲನ್ನು ಇಟ್ಟಿದ್ದೇನೆ ನಾನು. ಇದು ಡ್ರಾವರ್ ನಾನು ಹೊರಗಡೆ ಇಡಬೇಕಿತ್ತು, ಬಟ್ ಡ್ರಾವರ್ ನಾನು ಒಳಗಡೆನೇ ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಫಾರೀಸ್ ನನ್ನ ಚಿಕ್ಕ ಮಗು ಡ್ರಾವರ್ನೆಲ್ಲ ತೆಗೆದು ಎಲ್ಲ ಹೊರಗಡೆ ಹಾಕ್ತೀನಿ ನಾನು ಒಳಗಡೆ ಅಡುಗೆ ಮಾಡುವಾಗ, ಅದಕ್ಕೆ ನಾನು ಡ್ರಾವರ್ ಇಲ್ಲಿ ಹಾಕಿದ್ದೇನೆ. ಇದು ಮೊಟ್ಟೆ ಹಾಕಲಿಕ್ಕೆ. ಮತ್ತು ನಾನು ಇದು ವೆಸ್ಟೀಜದು ನನ್ನ ಮಕ್ಕಳಿಗೆ ನಾನು ಕೊಡ್ತಾ ಇರ್ತೇನೆ, ತುಂಬ ಒಳ್ಳೆ ಇರುತ್ತೆ. ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೇನೆ ನಿಮಗೆ, ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ. ನನ್ನದು ವೆಸ್ಟೀಜದು ಕೊಡ್ತಾ ಇದ್ದೀನಿ. ಕ್ಯಾಮರಾ ಹೊಡಿಸಿ ಮಾಡಬೇಕು, ಡಿಮ್ ಆಗ್ತಾ ಉಂಟು. ಆಮೇಲೆ ನೀರುಳ್ಳಿ ಅದೆಲ್ಲ ಹಾಕಲಿಕ್ಕೆ ಬಾಸ್ಕೆಟ್ ಸೈಡಲ್ಲಿ ಇಟ್ಟಿದ್ದೇನೆ. ಮಿಕ್ಸರ್ದು ಅಷ್ಟೇ, ಅಲ್ಲಿ ಪ್ಲಗ್ ಉಂಟು, ಅದನ್ನು ಸೈಡಲ್ಲಿ ನಾನು ಇಟ್ಟಿದ್ದೇನೆ. ನೋಡಿ ಮಿಕ್ಸರ್ ನಾನು ಇಲ್ಲಿ ಇಟ್ಟಿದ್ದೇನೆ, ಯಾಕಂದರೆ ಅಲ್ಲಿ ನಾನು ಚಾಲು ಮಾಡಿ ಅಲ್ಲಿ ನಾನು ಸೆಟ್ ಮಾಡಲಿಕ್ಕೆ ಒಳ್ಳೆ ಆಗುತ್ತೆ ಅಂತ ಹೇಳಿ. ಗ್ಯಾಸ್ ಈ ಥರ ಇಟ್ಟು ಕೆಳಗಡೆ ಒಂದು ವೇಸ್ಟ್ ಸಾಮಾನೆಲ್ಲ ಇಟ್ಟಿದ್ದೇನೆ. ವೇಸ್ಟ್ ಅಲ್ಲ, ಅಂದರೆ ತವ್ವ, ಮಣ್ಣಿದು ಪಾತ್ರೆ ಎಲ್ಲ ಕೆಳಗಡೆ ಇಟ್ಟಿದ್ದೇನೆ. ಆಮೇಲೆ ನಾವು ದಿನಾಲೂ ಅಕ್ಕಿ ತೆಗಿಬೇಕಲ್ವ, ಸೊ ಅಕ್ಕಿ ನಾನು ಇಲ್ಲಿರ್ತೇನೆ. ಇದು ಬಟ್ಟೆ ಅಂದರೆ ನನಗೆ ಅರ್ಜೆಂಟಾಗಿ ಕೈಗೆ ಬಿಸಿಯಾಗುವಾಗ ಇಡಲಿಕ್ಕೆ ಅಂತ ಇಟ್ಟಿದ್ದೇನೆ. ಮತ್ತು 2 ಗ್ಯಾಸ್ ಮತ್ತು ಗ್ರೈಂಡರ್ ಎಲ್ಲ ಅಲ್ಲಿ ಕೆಳಗಡೆ ಇಟ್ಟಿದ್ದೇನೆ. ಸೊ ನಾನು ಇಷ್ಟು ತಲೆ ನಡೆಸಿ ಹಾಕಿದ್ದೇನೆ. ಈಗ ನೆಕ್ಸ್ಟ್ ನೋಡಬೇಕು ನಾನು ತಲೆ ಯಾವ ಥರ ಬರುತ್ತೆ ಅಂತ, ಯಾಕಂದರೆ ನನಗೆ ಒಂದು ಅಭ್ಯಾಸ ಚೇಂಜ್ ಮಾಡ್ತಾ ಇರೋದು. ನೋಡಿ ನಾನು ಇದು ಸಾಸ್ ಆಗಲಿ ಅದೆಲ್ಲ ಇಲ್ಲಿಟ್ಟಿದ್ದೇನೆ. ನೋಡಿ ನಾನು ಇದು ಮಿಲೆ ಮಿಕ್ಸ್ ಅಂತ ಕುಡಿತೇನೆ ದಿನಾಲು. ಇದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ, ತುಂಬ ಒಳ್ಳೆ ಉಂಟು, ಯಾಕೆ ಕುಡಿತೇನೆ ಅಂತ ಹೇಳಿ. ಮತ್ತು ಸ್ವಲ್ಪ ಬೇಸಿನಲ್ಲಿ ಉಂಟು, ಅಲ್ಲಿ ಬೇಸಿನ ಹತ್ತಿರ ನೋಡಿ ನಾನು ನೆಲ ಒರೆಸ್ಲಿಕ್ಕೆ ಇದು ಫಾರಿಜಿದ್ದು ಕಾಟನ್ ಶರ್ಟ್ ಚಿಕ್ಕದಾಗುತ್ತೆ. ಸೊ ಮತ್ತು ಒಂದು ಮನಿ ಪ್ಲ್ಯಾಂಟ್ ಗಿಡ ಹಾಕಿ, ಒಂದು ಫಿನೈಲ್ ಬಾಟಲು, ಮತ್ತು ಪಾತ್ರೆ ತೊಳಿಲಿಕ್ಕೆ, ಮತ್ತು ಈ ಹಣ ಬಾಟ್ಲಿಯಲ್ಲಿ ನಾನು ಇದು ಸ್ವಲ್ಪ ಸ್ಮೆಲ್ಲಿದ್ದು ಹಾಕಿ ನೀರು ಹಾಕಿ ಇಡ್ತೇನೆ. ರಾತ್ರಿಗೆ ಮಲಗುವಾಗ ಸ್ವಲ್ಪ ಹಾಕಿ ಒರೆಸಿ ಮಲಗ್ತೇನೆ, ಯಾಕಂದರೆ ಒಳ್ಳೆ ಬೆಳಗ್ಗೆ ಎದ್ದುವಾಗ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ಹೇಳಿ. ಇದು ಹೊರಗಡೆ ಒಂದು ಗಿಡ ಇಟ್ಟಿದ್ದೇನೆ ನೀರಲ್ಲಿ ಹಾಕಿ. ಇಲ್ಲಿಯೂ ಅಷ್ಟೇ ಅವರು ಸ್ಟಿಕ್ಕರ್ ಹಾಕಿದ್ದಾರೆ ಕಿಟಕಿಯಲ್ಲಿ, ಅದು ನಾನು ತೆಗಲಿಕ್ಕೆ ಸ್ವಲ್ಪ ತೆಗೆದೆ, ಮತ್ತು ಅದೇ ಥರ ಉಂಟು, ಅದು ಕ್ಲೀನ್ ಮಾಡಬೇಕು. ಅಂದರೆ ನಾವು ನಿನ್ನೆ ಬಂದದಲ್ವ, 1 ಡೇಸ್ ಆಗಿದ್ದು ಅಷ್ಟೇ. 1 ಡೇಸಲ್ಲಿ ನನಗೆ ಎಷ್ಟು ಸೆಟ್ಟಿಂಗ್ ಮಾಡಬೇಕು ಅಷ್ಟು ಸೆಟ್ಟಿಂಗ್ ಮಾಡಿದ್ದೇನೆ. ಈಗ ನಾನು ಸ್ವಲ್ಪ ದಿವಸ ಬಿಟ್ಟು ಅದನ್ನು ಚೇಂಜ್ ಮಾಡಬೇಕು, ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ. ಮತ್ತು ಕಿಟಕಿಯೂ ಅಷ್ಟೇ ಕ್ಲೀನ್ ಕರೆಕ್ಟ್ ಮಾಡಲಿ. ಸ್ವಲ್ಪ ಸ್ವಲ್ಪ ನನ್ನ ಮಗ ತೆಗ್ದ, ಅವನು ಹೇಳಿದ ತುಂಬ ಕಷ್ಟ ಆಗುತ್ತೆ ತೆಗಿಲಿಕ್ಕೆ, ತುಂಬ ಗಟ್ಟಿಯಾಗಿದೆ ಅಂತ. ಅವರು ಸ್ಟಿಕ್ಕರ್ ಹಾಕಿದ್ದಾರೆ, ಯಾಕಂದರೆ ಬಿಸಿಲು ತುಂಬ ಒಳಗಡೆ ಬರುತ್ತೆ ಅಂತ ಹೇಳಿ. ನೋಡಿ ಈ ಥರ ಉಂಟು.
ನನ್ನ ಮನೆ ಹೇಗಿದೆ, ಚೆನ್ನಾಗಿದೆಯಾ, ನಾನು ಇಟ್ಟದ್ದು ಯಾವ ಥರ ಆಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಕರೆಕ್ಟಾಗಿ ಸೆಟ್ ಮಾಡಲಿಲ್ಲ, ತುಂಬ ಏನು ಹೇಳೋದು, ಸುಸ್ತಾಗಿ ಸೆಟ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಅಲ್ಲಿಂದ ಖಾಲಿ ಮಾಡಿ ಇಲ್ಲಿ ಬರುವವರೆಗೂ ಇಲ್ಲಿ ಮತ್ತು ಸೆಟ್ ಮಾಡೋದು ತುಂಬ ಕಷ್ಟ ಆಯಿತು ನನಗೆ. ನನ್ನ ಮಕ್ಕಳಾಗಲಿ ನನ್ನ ಹಸ್ಬೆಂಡ್ ಆಗಲಿ ತುಂಬ ಸಪೋರ್ಟ್ ಕೊಟ್ಟು, ಮತ್ತು ನನ್ನ ಸಿಸ್ಟರ್ ಮಕ್ಕಳು ಅಷ್ಟೇ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಒಂದು ಕಸದ ಬುಟ್ಟು ನಾನು ಅಲ್ಲಿಯೇ ಇಟ್ಟಿದ್ದೇನೆ ಕೆಳಗಡೆ. ಹಾಗಾಗಿ ಕ್ಯಾಮರಾನ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಟೇಬಲ್ ನಾನು ಇಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ನನ್ನ ಹಸ್ಬೆಂಡ್ ನೈಟ್ ಅವ್ರು ಬರುವಾಗ ಮಕ್ಕಳೆಲ್ಲ ಊಟ ಮಾಡಿ ಆಗುತ್ತೆ, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ, ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿದರೆ ಆಯಿತು ಅಂತ ಹೇಳಿ. ಇದು ರೂಮು, ಅದು ಕಿಚನ್, ಇದು ಹಾಲ್, 1 ಬೆಡ್ರೂಮ್ ಹಾಲ್ ಕಿಚನ್ ಇದು. ಅದು ನಮಗೆ ಈ ಟೈಮಲ್ಲಿ ಸಾಕು. ಇನ್ನು ಮಕ್ಕಳು ಸ್ವಲ್ಪ ದೊಡ್ಡಾದ ಮೇಲೆ ದೊಡ್ಡ ಮನೆ ಬೇಕು, ಸ್ವಂತ ಮನೆ ಕಟ್ಟಲಿ ಅಂತ ಎಲ್ಲರೂ ಪ್ರೇ ಮಾಡಿ. ಮತ್ತು ಇದು 2 ಬಾತ್ರೂಮ್ ಕೊಟ್ಟಿದ್ದಾರೆ. ನಾನು ಒಂದು ಬಾತ್ರೂಮಲ್ಲಿ ವಾಷಿಂಗ್ ಮಿಷಿನ್ಗೆ ಇಟ್ಟಿದ್ದೇನೆ, ಚಿಕ್ಕ ಬಾತ್ರೂಮಲ್ಲಿ. ದೊಡ್ಡ ಬಾತ್ರೂಮಲ್ಲಿ ನಮಗೆ ಯೂಸ್ ಆಗುತ್ತೆ ಅಂತ ಈ ಥರ ಬಿಟ್ಟಿದ್ದೇನೆ. ಇದು ನಾನು ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ತೆಗೆದಿದ್ರೆ ಒಳಗಡೆ ಹಾಕಲಿ ಅಂತ ಅಲ್ಲೇ ಬಿಟ್ಟಿದ್ದೇನೆ. ಇದು ಟವಲ್ ಇಲ್ಲಿ ಒಣಗಿಸ್ಲಿ, ಮತ್ತು ಬ್ರಷ್ ಇಲ್ಲಿ ನಾನು ಹೊರಗಡೆ ಹಾಕಿದ್ದೀನಿ. ಮತ್ತು ಒಂದು ಮ್ಯಾಟ್ ಹಾಕಿದ್ದೀನಿ, ಇಲ್ಲೊಂದು ಮ್ಯಾಟ್ ಹಾಕ್ತೀನಿ. ಡೈರೆಕ್ಟಾಗಿ ನಮ್ಮ ಹೊರಗಡೆ ಗೆಳೆಯರಿಗೆ ಹೋಗೋದು ಹಿಂದೆಗಡೆ. ನಾನು ಇಲ್ಲಿ ಗಿಡ ನಟ್ಟಿದ್ದೇನೆ. ಇದು ಗಿಡ ನಾನು ನಿಮಗೆ ಬೈಂದೂರಿಗೆ ಹೋಗಿದ್ದೆ ನೋಡಿ, ಅಲ್ಲಿಂದ ತಗೊಂಡು ಬಂದಿದ್ದು ಮನಿ ಪ್ಲ್ಯಾಂಟ್. ಮತ್ತು ಇದೊಂದು ಗಿಡ, ಅದನ್ನು ನಾನು ಒಳಗಡೆನೇ ಇಟ್ಟಿದ್ದೀನಿ. ತುಂಬ ಗಾಳಿ ಉಂಟು ಇಲ್ಲಿ ನೋಡಿ, ಡೋರ್ ಆಟೋಮೆಟಿಕ್ಕಾಗಿ ಬಂದಾಗುತ್ತೆ. ಸೆಕೆ ಅಂತ ಇಲ್ಲ, ತಂಪುಂಟು ನೋಡಿ. ಹೊರಗಡೆ ಹೋಗುವಾಗ ಈ ಥರ ಗ್ರೀನ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಬೆಳಗ್ಗೆದ್ದು. ಮತ್ತು ನವಿಲ್ಗಿರು ತುಂಬ ಉಂಟು, ಪಿಕಾಕ್ ತುಂಬ ಇದೆ. ನಾನು ಹೊರಗಡೆ ಇದು ನೆಲ ಒರೆಸೋದು ಮತ್ತು ಇದೆಲ್ಲ ಇಲ್ಲಿ ಇಡ್ತೇನೆ, ಅದು ಕೆಳಗೆ ಬಿದ್ದಿದೆ, ಗಾಳಿ ಉಂಟಲ್ಲ ಹಾಗಾಗಿ. ಮತ್ತು ಇಲ್ಲಿ ನೀರು ಹಾಕಿ ಎಲ್ಲ ಬೆಳಗ್ಗೆ ತೊಳೆದು ಎಲ್ಲ ಆಯಿತು. ಯಾರೋ ಮನೆ ಕಟ್ತಾ ಇದ್ದಾರೆ ಹೊರಗಡೆ. ನಾನೊಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ ಇಲ್ಲಿ, ಸ್ವಲ್ಪ ಅರ್ಜೆಂಟಾಗಿ ಬಟ್ಟೆ ಒಣಗಿಸಲಿಕ್ಕೆ ಅಂತ. ಮತ್ತು ಮೇಲೆ ಕೊಟ್ಟಿದ್ದಾರೆ ಅವರು, ಬಟ್ಟೆ ಎಷ್ಟು ಬೇಕಾದರೆ ಒಣಗಿಸ್ಬೋದು. ನಾನು ಈಗ ಸ್ವಲ್ಪ ಅರ್ಜೆಂಟಲ್ಲಿ ಇಲ್ಲಿ ಹೊರಗಡೆ ಒಣಗಿಸಿದೆ ಸ್ಟ್ಯಾಂಡಲ್ಲಿ. ಯಾಕೆ ಮೇಲೆ ಹೋಗೋದು ಅಂತ ಹೇಳಿ, ತುಂಬ ಬಟ್ಟೆ ಇದ್ದರೆ ಮೇಲೆ ಹೋಗಿ ಒಣಗಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಮತ್ತು ಮಳೆ ಬಂದರೆ ಚಂಡಿ ಆಗಲ್ಲ, ಯಾಕಂದರೆ ಮೇಲೆ ಸೀಟ್ ಹಾಕಿದ್ದಾರೆ ಅವರು. ಈ ಥರ ಉಂಟು. ಒಳ್ಳೆ ಖುಷಿ ಆಗುತ್ತೆ ಬೆಳಗ್ಗೆ ಎದ್ದು ಇಲ್ಲಿ ಗ್ಯಾಲರಿಗೆ ಬಂದು ನಿಲ್ಲಲಿಕ್ಕೆ. ನನಗೆ ತುಂಬ ಇಷ್ಟ ಗ್ರೀನ್ ನೋಡಲಿಕ್ಕೆ. ಆ ಥರ ಸ್ವಲ್ಪ ಗಿಡ ಅದೆಲ್ಲ ನಡಿಬೇಕು, ಎಲ್ಲ ಒಂದೊಂದೆಲ್ಲ ಪ್ಲ್ಯಾನ್ ಮಾಡಬೇಕು ನೋಡಿ. ಈ ಥರ ಉಂಟು ಹಾಲ್. ಇಲ್ಲಿ ಫ್ಯಾನ್ ಎಲ್ಲ ಹಾಕಿದ್ದೇನೆ. ಇನ್ನು ತುಂಬ ಕೆಲಸ ಉಂಟು. ಈಗ ಒಂದು ಪ್ಲೈನಾಗಿ ಒಂದು ಚಿಕ್ಕ ಸ್ಮಾಲ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಥರ ಮನೆ ನನಗೆ ಸಿಕ್ಕಿದೆ ಅಂತ, ರೆಂಟಿಗೆ ಫ್ಲ್ಯಾಟ್ ಇದು. 2 ಬೆಡ್ರೂಮ್ ನನಗೆ ಸಿಗಲಿಲ್ಲ, ತುಂಬ ಹುಡುಕಿದೆ ಬಟ್ ನನಗೆ ಸಿಗಲಿಲ್ಲ. 1 ಬೆಡ್ರೂಮದೇ ಸಿಕ್ಕಿದ್ದು, ತುಂಬ ಮಕ್ಕಳ ಪುಣ್ಯ ನೋಡಿ. ಈ ಥರ ಎಲ್ಲ ನಾನು ಮಾಡಿ ಇಟ್ಟಿದ್ದೀನಿ. ನನ್ನ ಮನೆ ಯಾವ ಥರ ನಿಮಗೆ ಕಾಣಿತು, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇರಲಿ ನೋಡಿ. ಎಲ್ಲ ನಾನು ಈ ಥರ ಮಾಡಿ, ನಾನು ಫಸ್ಟು ವಾಯ್ಸ್ ಕೊಟ್ಟಿದ್ದೆ, ಮತ್ತು ನನ್ನದು ವಾಯ್ಸ್ ತೆಗೆದು ಮತ್ತು ಪುನಃ ನಾನು ವಿಡಿಯೋ ಆದ ನಂತರ ಪುನಃ ವಾಯ್ಸ್ ಕೊಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ವ ಯಾವ ಥರ ಮನೆ ಇದೆ ಅಂತ ಹೇಳಿ. ನನಗೆ ಸಾಕು ಅಂತ ಆಯಿತು. ಚಿಕ್ಕ ಮನೆ ಇದ್ದರೆ ಏನು, ಮನಸ್ಸು ದೊಡ್ಡ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನೆ ಚಿಕ್ಕ ಉಂಟು, ಸ್ವಲ್ಪ ದೊಡ್ಡ ರೂಮ್ ಎಲ್ಲ ಉಂಟು, ಹಾಗೇನಿಲ್ಲ ತುಂಬ ಚಿಕ್ಕ ನಾವು ಫಸ್ಟ್ ಇರೋ ಥರ ಇದೆ ಆ ಥರ ಏನಿಲ್ಲ. ತುಂಬ ಹಾಲ್ ದೊಡ್ಡ ಉಂಟು, ರೂಮ್ ದೊಡ್ಡ ಉಂಟು, ಕಿಚನ್ ದೊಡ್ಡ ಉಂಟು. ನಮ್ಮ ಸಾಮಾನ್ಯ